ಹರಿಃ ಶ್ರೀಂ ಶ್ರೀಗುರುಭ್ಯೋ ನಮಃ. ಸರ್ವೈರ್ಗಿರೀಂದ್ರಸುತನೈಃ ಮದನೋऽಪಿ ಧಾರಯೈಃ ದೂರೀಕೃತಶ್ಚ ಬದರೀ ಪುರವಾಸಿಭಿಸ್ತೈಃ ಯಸ್ಯಾಶ್ರಯಾತ್ ಸಕಲದೈವತದೈವತೇಶಂ ವ್ಯಾಸಂ ಸುಶಾन्तಮನಿಶಂ ಮನಸಾ ಸ್ಮರಾಮಿ. ಆಚಾರ್ಯಃ ಪವನೋऽಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಃ ಶ್ರೀಶಃ ದೇವಿ ಮಂಗಲದೇವತಾ. ವಂದೇ ಹೃಷೀಕೇಶಮಥೋ ನೃಸಿಂಹಂ ಜನಾರ್ದನಂ ಚಿಂತಯಧೀರುಪೇಂದ್ರಂ ಶ್ರೀವಾಮನಂ ಸಂಸ್ಮರ ವಿಷ್ಣುಮೇಮಿ ಶ್ರೀರಾಮಮಂಚೇಹಮಧೋಕ್ಷಜಂಚ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿಃ ಭವತಾದ್ವಿಭೂತ್ಯೈ ವಿಶ್ವೋತ್ತಮಂ ಹರಿಂ ಶ್ರೀಶಂ ವಿಶ್ವಜೀವೋತ್ತಮಾನಿಲಂ ವಿಶ್ವೋತ್ತಮಗುಣಾಕಾರಂ ವಿಶ್ವೋತ್ತಮಯತಿಂ ಶ್ರೇಯೇ. ಅಶೇಷವೇದಾಂತಕೃತಾಂತಸಾರ ವ್ಯಾಖ್ಯಾವಿಹಾರಾನ್ ಹರಿಭಕ್ತಿಸಿಂಧೂನ್ ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರೂನ್ ಮೇ ನಾರಾಯಣಾರ್ಯಾಂಶ್ಚ ಗುರೂನ್ ನಮಾಮಿ. ಮಾಂಗಲ್ಯಪ್ರದತೆ ಮನೋಹರಗಿರಾ ಮುಗ್ಧಾಸ್ಮಿ ಸೇಯಂ ತವ ಶ್ರೀಮತ್ಪಾದಸರೋಜಯೋಃ ಸುಭಗಗೋವಿಂದಾರ್ಯ ಮೇ ಮಾನಸಂ. ಮಾದ್ಯದ್ಯದ್ಯಪಿ ಚಂಚರೀಕತಿ ಸದಾ ಹೃನ್ಮಂದಿರಂ ಪಾವಯನ್ ಈಶಾವಾಸ್ಯಮದೋ ವಿಧೇಹಿ ಭಗವದ್ಭಕ್ತಿಂ ಪ್ರದೇಹಿ ಸ್ಥಿರಾಂ. ಹರಿಃ ಶ್ರೀಂ ಶ್ರೀಗುರುಭ್ಯೋ ನಮಃ. ಸಮಸ್ತಗುರುಭ್ಯೋ ನಮಃ. ಹರಿಃ ಶ್ರೀಂ. ಶ್ರೀ ಮಧ್ವಚರಿತ್ರೆಯನ್ನು ನಾವು ಮಧ್ವವಿಜಯ ಮಹಾಕಾವ್ಯದ ಮೂಲಕವಾಗಿ ವಿಚಾರ ಮಾಡ್ತಾ ಇರುವಂಥದ್ದು. ಮುಖ್ಯಪ್ರಾಣದೇವರ ತೃತೀಯ ಅವತಾರ ಈ ಮಧ್ವಾವತಾರ. ಅಂತಹ ಮುಖ್ಯಪ್ರಾಣ ಅವತಾರ ರೂಪರು ಮೂಲ ರೂಪದಲ್ಲಿ ಎಷ್ಟು ಬಲ ಸಾಮರ್ಥ್ಯ ಜ್ಞಾನಾನಂದಾದಿಗಳು ಉಂಟೋ ಅಷ್ಟೇ ಜ್ಞಾನ ಬಲ ಆನಂದ ಸಾಮರ್ಥ್ಯ ಔದಾರ್ಯ ಸೌಂದರ್ಯಾದಿಗಳನ್ನು ಅವರ ಅವತಾರ ರೂಪದಲ್ಲೂ ರುಜುದೇವತೆಗಳು ಹೊಂದಿರ್ತಾರೆ. ಅದರಲ್ಲಿ ಮುಖ್ಯಪ್ರಾಣದೇವರು ಅತ್ಯಂತ ಮೇಲ್ಮಟ್ಟದಲ್ಲಿ ಇರುವಂಥವರು. ಅಡಿಯಿಂದ ಎಣಿಸುವಾಗ 99ನೇ ರುಜುಗಳಾಗಿರ್ತಾರೆ. ಇಂತಹ ಮಹನೀಯರ ಆ ಮಹಾತ್ಮೆ ಅಂದರೆ ಅದು ಮುಖ್ಯಪ್ರಾಣದೇವರದ್ದೇ ಮಹಾತ್ಮೆ. ಇದನ್ನು ನಾವು ವಿಚಾರ ಮಾಡಲಿಕ್ಕೆ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ ಅಂತ ಈ ಮುಖ್ಯಪ್ರಾಣದೇವರ ಅತ್ಯಂತ ಪರಿಶುದ್ಧವಾದ ಆ ಅವತಾರ ಲೀಲೆಯನ್ನು ಹೇಳುವಾಗ ನಮಗೆ ಪ್ರಥಮವಾಗಿ ಹನುಮದ ಅವತಾರವನ್ನೇ ನಾವು ನೋಡ್ತಾ ಇರುವಂಥದ್ದು. ಮಧ್ವವಿಜಯ ಮಹಾಕಾವ್ಯ ಕಾವ್ಯದಲ್ಲಿ ಅತ್ಯಂತ ಸರಳವಾಗಿ ಸಹಜವಾಗಿ ನಾವೆಲ್ಲ ಕನ್ನಡವನ್ನು ತುಳುವನ್ನು ಹೇಗೆ ಸ್ವಭಾವ ಸಹಜವಾಗಿ ಅಂದರೆ ನಿತ್ಯ ವ್ಯವಹಾರದಲ್ಲಿ ನಾವು ಮಾತಾಡಿ ಬಿಡ್ತೇವೋ ಅಷ್ಟೇ ಸಹಜವಾಗಿ ಸಂಸ್ಕೃತದಲ್ಲಿ ಈ ಅನೇಕ ಕಾವ್ಯಾರ್ಥಗಳನ್ನು ಮಹದರ್ಥಗಳನ್ನು ತುಂಬಿಸಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಈಗ ನಾವು ಈಗಾಗಲೇ ನೋಡಿದಂತೆ ನಮ್ಮ ಈ ಹನುಮಂತ ಬಹುರೀತಿಯ ಆ ಯುದ್ಧರಂಗದ ಸಂದರ್ಭದಲ್ಲಿ ಬಹುರೀತಿಯ ತನ್ನ ಪರಾಕ್ರಮವನ್ನೆಲ್ಲ ತೋರಿಸಿದ್ದನ್ನೆಲ್ಲ ನಾರಾಯಣ ಪಂಡಿತಾಚಾರ್ಯರು ವರ್ಣಿಸಿಕೊಟ್ಟಿದ್ದಾರೆ. ಯುದ್ಧ ಮುಗಿತು, ಕುಂಭಕರ್ಣ ರಾವಣರ ಸಂಹಾರ ಆಗಿ ಹೋಯಿತು, ಲಂಕೆಯೆಲ್ಲ ಶ್ರೀರಾಮನ ಕೈವಶವಾಯಿತು. ರಾಮ ಲಂಕೆಗೆ ಒಡೆಯ. ಆದರೆ ರಾಮ ಅದನ್ನು ಸ್ವೀಕಾರ ಮಾಡಲಿಲ್ಲ. ಆ ರಾವಣನ ನಂತರದಲ್ಲಿ ಆ ಲಂಕಾಧಿಪತ್ಯ ಪಾರಂಪರಿಕವಾಗಿ ಸೇರಬೇಕಾದದ್ದು ವಿಭೀಷಣನಿಗೆ. ಹಾಗಾಗಿ ವಿಭೀಷಣನ ಪಟ್ಟಗಟ್ಟಿ ಆಯಿತು. ಕಪಿರಾಜ್ಯ ರಾಮನ ಕೈವಶ ಆಗಿತ್ತು ವಾಲಿವಧೆಯಿಂದ. ರಾಮ ಅದನ್ನು ಸ್ವೀಕಾರ ಮಾಡಲಿಲ್ಲ. ಸುಗ್ರೀವನಿಗೆ ಪಟ್ಟ ಕಟ್ಟಿದ್ದು. ಇಲ್ಲಿ ಲಂಕೆ ಕೈವಶವಾಯಿತು. ಲಂಕೆಯನ್ನು ವಿಭೀಷಣನಿಗೆ ಬಿಟ್ಟುಕೊಟ್ಟದ್ದು. ಎಲ್ಲೆಲ್ಲಿಯೂ ಕೂಡ ಪರಮಾತ್ಮ ಔದಾರ್ಯವನ್ನು ತೋರಿಸಿದ್ದಾನೆ. ಅಂದರೆ ಭಗವಂತನ ನಾನಾ ಗುಣಗಳಲ್ಲಿ ಸೌಂದರ್ಯ, ಔದಾರ್ಯ, ಜ್ಞಾನ ಇತ್ಯಾದಿ ಏನೇನೋ ವಿಷಯಗಳನ್ನು ನಾವು ಕೆಲವು ಗುಣಗಳನ್ನೆಲ್ಲ ಬಣ್ಣಿಸುವಾಗ ಅದಕ್ಕೆ ನಿದರ್ಶನವನ್ನು ಹೇಳಿದೆ ನಾನು. ಹೀಗೆ ರಾಮನ ಔದಾರ್ಯ ಗುಣವನ್ನು ನಾವಿಲ್ಲಿ ಕಾಣಬಹುದು.
ಹನುಮಂತನಂತೂ ಮಹಾವಿರಕ್ತ. ರಾಮ ಒಬ್ಬ ಇದ್ರೆ ಸಾಕು ಅವನಿಗೆ, ಮತ್ತೇನು ಲೋಕದ ಜಂಜಡವೇ ಬೇಡ. ಅಂತಹ ಅತ್ಯಂತ ಪರಿಶುದ್ಧ ಮನಸ್ಥಿತಿ ಉಳ್ಳಮ. ಈಗ ಆ ಯುದ್ಧದ ನಂತರದಲ್ಲಿ ಸೀತೆ ಅಗ್ನಿಪ್ರವೇಶ ಮಾಡಿದ್ದು, ಸೀತೆಯ ಅಗ್ನಿಪ್ರವೇಶ ಅಂದರೆ ಸೀತೆಯ ಪ್ರತಿಕೃತಿ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಅಂತರ್ಧಾನವಾಗಿದ್ದು, ಅಲ್ಲಿ ವ್ಯವಹಾರಕ್ಕಾಗಿ ಇದ್ದಂತಹ ದೇವೇಂದ್ರ ತನ್ನ ಲೋಕಕ್ಕೆ ಹೋದದ್ದು. ಹಾಗಾದರೆ ಈಗ ರಾಮನಿಗೆ ಜೊತೆ ಕೈಲಾಸದಲ್ಲಿದ್ದ ಸೀತೆ ಆ ಅಗ್ನಿಕುಂಡದ ಮೂಲಕವಾಗಿ ಮೇಲೆದ್ದು ಬಂದಾಗ ಸ್ವರ್ಣಹಾರದಂತೆ ಅತ್ಯಂತ ಶೋಭೆಯಿಂದ ಕಂಗೊಳಿಸ್ತಾ ಇದ್ವಿ. ಆ ನಂತರದಲ್ಲಿ ಮುಂದೆ ಆ ರಾಮ ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಹೊರಡುವಂಥ ಸಮಯ ವರ್ಣಿಸ್ತಾರೆ. ನಾರಾಯಣ ಪಂಡಿತಾಚಾರ್ಯರು ರಾಮನನ್ನು ವರ್ಣಿಸ್ತಾರೆ. ವರ್ಣಿಸುವಾಗ ನಮ್ಮ ಹನುಮಂತನ ಬಗ್ಗೆ ಹೇಳುವುದೇನೆಂದರೆ, ಚಿರಾದಯೋಧ್ಯಾಧಿಪತೇಹೇ ವಪುಹು ಸಿಷೇವೆ ಎನ್ನುವಂಥದ್ದು. ಹೀಗೆ ಅದು ವರ್ಣನೆ. ಆ ಶ್ಲೋಕ ಏನುಂಟು ಈಗ ನೋಡುವ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಲಮೇಷ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೇ ಸಿಷೇವೆ ಎನ್ನುವಂಥದ್ದು. ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮನ ವಪುಹು, ಜಗನ್ಮಂಗಲ ವಪುಹು, ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವಂತಹ ವಪು ಅಂದರೆ ಆಕೃತಿ, ದೇಹಾಕೃತಿಯನ್ನು ಹೊಂದಿರುವವ. ವಪು ಅಂದರೆ ರೂಪ. ಶ್ರೀಹರಿಯ ಆ ಅಯೋಧ್ಯಾಧಿಪತಿಯಾಗಿ ಇರುವಂತಹ ದಶರಥ ಪುತ್ರನಾಗಿ ಕಾಣಿಸಿಕೊಂಡಂತಹ ರಾಮರೂಪ, ಅದನ್ನು ಹನುಮಂತ ಸೇವಿಸಿದ, ರಾಮನನ್ನು ಸೇವಿಸಿದ. ಅಥವಾ ಹರಿಯ ಅವತಾರ ರೂಪನಾದಂತಹ ಹರಿಯ ಅವತಾರ ರೂಪವಾದ ರಾಮರೂಪವನ್ನು ಹನುಮಂತ ಸೇವಿಸಿದ. ಸಿಷೇವೆ ಬಹುಕಾಲ ದೀರ್ಘಕಾಲೀನವಾಗಿ ರಾಮ ಸೇವೆಯನ್ನು ಹನುಮಂತ ಮಾಡಿದ. ಆದರೆ ಆ ಹನುಮಂತ ಸೇವಿಸಿದ್ದು ರಾಮನನ್ನ. ಆ ರಾಮ ಹೇಗಿದ್ದ, ರಾಮನ ದೇಹಾಕೃತಿ ಹೇಗಿತ್ತು, ರಾಮನ ವರ್ಣನೆಯನ್ನು ಇಲ್ಲಿ ಮಾಡಿಕೊಡ್ತಾರೆ. ಇದೊಂದು ಅವಕಾಶ, ರಾಮ ವರ್ಣನೆ ಉಂಟು. ಶ್ಯಾಮಮ್ಮ, ಶ್ಯಾಮಲ ವರ್ಣಾಕೃತಿ, ಶ್ಯಾಮಲ ವರ್ಣದ ಮೈಕಾಂತಿ ಉಳ್ಳವ. ಅಂದರೆ ದಟ್ಟವಾದಂತಹ ಕಡುಪಚ್ಚೆಯ ಮೈಕಾಂತಿ ಉಳ್ಳವ ನಮ್ಮ ರಾಮ. ಸ್ಮಿತಾಸ್ಯಂ, ಮುಖದ ತುಂಬ ಮುಗುಳ್ನಗೆ ಉಂಟು, ಮುಖದ ತುಂಬ ಮುಗುಳ್ನಗೆ ತುಂಬಿದಂತಹ ಮುಖ, ಕಡುಪಚ್ಚೆ ಬಣ್ಣದ ಮೈಕಾಂತಿ ಮತ್ತು ನೀಳವಾದಂತಹ ಪುಷ್ಟವಾದಂತಹ ತೋಳುಗಳು, ಪುಷ್ಟವಾದ ನಿಡುದೋಳುಗಳು, ಮತ್ತೆ ಕಮಲದಂತೆ ಕಣ್ಗಳು, ಸಲಗದಂತೆ ಗಜರಾಜ ಯಾತ್ರಂ, ರಾಮನ ನಡಿಗೆ ಒಂದು ಒಳ್ಳೆ ಮದ್ದಾನೆ ಹೋಗುವಂತೆ ಸಲಗದಂತೆ ಹೆಜ್ಜೆ ಹಾಕುವಂಥದ್ದು ಆ ಸೌಂದರ್ಯ. ಆನೆಯ ನಡೆ ಚಂದ ಅಲ್ವಾ, ಅದರಲ್ಲೂ ಹಿರಿದಾದ ಸಲಗದಂತೆ ನಡೆಯುವಂತಹ ನಡಿಗೆ ಚೆಲುವು. ಇಂತಹ ಜಗತ್ತಿಗೆ ಮಂಗಲವನ್ನುಂಟು ಮಾಡುವಂತಹ ನೋಡುಗರ ಕಣ್ಣಿಗೆ ಆನಂದವನ್ನು ಕೊಡುವಂತಹ ಅಯೋಧ್ಯಾಧಿಪತಿ. ಆ ಅಯೋಧ್ಯಾಧಿಪತಿಯ ಆ ಸುಂದರಾಕೃತಿಯನ್ನ ದೃಗ್ಭ್ಯಾಂ, ಎರಡೂ ಕಣ್ಣುಗಳಿಂದಲೂ ಕೂಡ ಆ ಹನುಮಂತ ದೀರ್ಘಕಾಲೀನವಾಗಿ ನೋಡಿ ನೋಡಿ ಸೇವಿಸಿದ ಅಂತ ಹೇಳ್ತಾರೆ. ಅಲ್ಲ, ರಾಮನ ದರ್ಶನ ಮಾಡುವುದೇ ಸೇವೆಯಾ ಅಂದರೆ ಹೌದು, ಸೇವೆ. ಈ ರಾಮಾನುಜಿಯ ಸಂಪ್ರದಾಯದಲ್ಲಿ ಅಯ್ಯಂಗಾರ್ ಜನ, ಅವರೆಲ್ಲ ತಮಿಳು ಮಾತೃಭಾಷೆಯವರು, ಹೇಳ್ತಾರೆ ಏನು, ಸೇವಿಚುಟ್ಟೇಳ ಅಂತ ಕೇಳ್ತಾರೆ. ಸೇವಿಚುಟ್ಟೇಳ ಅಂತ ಅಂದರೆ ದರ್ಶನ ಮಾಡಿದ್ರ ಅಂತ. ಸೇವಿಚೇಳ ಅಂದರೆ ದರ್ಶನ ಮಾಡಿದ್ರ ಅಂತ. ಅಲ್ಲಿ ಸೇವಿಸುವುದು ಏನಿಲ್ಲ, ನಾವು ಒಂದು ಪೈಸಾ ದುಡ್ಡು ಹಾಕುವುದಿಲ್ಲ. ಹಾಗಾದ್ರೆ ಮಾಡುವುದೇನು, ದರ್ಶನ ಮಾಡುವುದಷ್ಟೆ, ಕೇವಲ ದರ್ಶನ ಮಾಡುವುದಷ್ಟೇ. ಅಷ್ಟಕ್ಕೆ ನಮಗೆ ಅದೊಂದು ಸೇವೆ ಅಂತ. ಹಾಗಾಗಿ ತನ್ನೆರಡೂ ಕಣ್ಗಳಿಂದ ಆ ಜಗನ್ಮಂಗಲಮಯವಾದಂತಹ ಆ ಹರಿಯ ರಾಮರೂಪವನ್ನು ಹನುಮಂತ ದರ್ಶನ ಮಾಡಿದ. ಆ ಹನುಮಂತನ ನಿಲುವು ಅದೆಷ್ಟು ಚಂದ, ಅವನ ಆ ಕಡುಪಚ್ಚೆಯ ಮೈಕಾಂತಿ, ಮುಖದ ತುಂಬ ಮುಗುಳ್ನಗೆ, ಹಾಗೆಯೇ ಪುಷ್ಟವಾದಂಥ ನಿಡುದೋಳುಗಳು, ಕಮಲದಂತಹ ಕಣ್ಣುಗಳು, ಸಲಗದಂತೆ
ಹೆಜ್ಜೆ ಹಾಕುವಂತಹ ಆ ಒಂದು ನಡಿಗೆಯ ಸೌಂದರ್ಯ, ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವಂತಹ ಆ ಶ್ರೀರಾಮನ ಆ ದಿವ್ಯವಾದಂತಹ ಅಪ್ರಾಕೃತವಾದಂತಹ ಆ ರೂಪ, ರಾಮರೂಪ, ಅದನ್ನು ತನ್ನೆರಡೂ ಕಣ್ಗಳಿಂದ ದರ್ಶನ ಮಾಡುವಂತಹ ಸೇವೆಯನ್ನು ಹನುಮಂತ ಮಾಡಿದ. ಹಾಗಾದರೆ ನೋಡಿದ ಕ್ಷಣ ಸೇವೆ ಆಯ್ತಾ ಅಂದರೆ ಯಾವ ರೀತಿಯಲ್ಲಿ ನೋಡ್ತೇವೆ ಅಂತ ನಾವು ನೋಡ್ತೇವೆ, ಯಾರನ್ನೋ ತಿರಸ್ಕಾರ ದೃಷ್ಟಿಯಿಂದಲೋ ಅಥವಾ ಅಸೂಯ ದೃಷ್ಟಿಯಿಂದಲೋ ಹೇಗೋ ನೋಡಿದರೆ ಅದಕ್ಕೆ ಮೈನಸ್ ಪಾಯಿಂಟ್ ಬೀಳ್ತಾ ಇರ್ತದೆ. ಆದರೆ ಗೌರವದ ಭಾವನೆಯಿಂದ ನೋಡೋದು, ಗೌರವ ಭಾವ, ಭಕ್ತಿಪೂರ್ಣವಾಗಿ ದರ್ಶನ ಮಾಡಿದಾಗ, ಆ ಹರಿಗುರುಗಳ ದರ್ಶನ ಭಕ್ತಿಯಿಂದ ಮಾಡುವಾಗ ಅದು ನಮಗೆ ಸತ್ಫಲವನ್ನು, ಸಾತ್ವಿಕ ಪ್ರಭಾವವನ್ನು ಕೊಡುತ್ತದೆ. ಅದು ಸಾತ್ವಿಕ ಶಿರೋಮಣಿಯಾದಂತಹ ಹನುಮಂತ ರಾಮದರ್ಶನ ಮಾಡಿದ್ದು ಈ ರೀತಿಯ ಭಕ್ತಿಪೂರ್ಣವಾದಂತಹ ತನ್ನ ಆ ಕಣ್ಣುಗಳ ಸಾರ್ಥಕ್ಯವನ್ನು ಹೀಗೆ ರಾಮದರ್ಶನದಿಂದ ಮಾಡಿಕೊಂಡದ್ದು. ಹೀಗೆ ಆ ಹನುಮಂತ ರಾಮನ ದರ್ಶನ ಮಾಡಿದ್ದು ಸೇವೆ ಅನ್ನಿಸಿಕೊಳ್ಳುತ್ತೆ. ಭಕ್ತಿಯಿಂದ ನೋಡುವಾಗ ಸೇವೆ ಅಂತ ಅನ್ನಿಸಿಕೊಳ್ಳುತ್ತದೆ. ಇಷ್ಟು ಇದರ ಧ್ವನಿ. ಅಂದರೆ ಒಂದು ಮಾತಿಗೆ ಧ್ವನಿ ಏನು ಅನ್ನೋದನ್ನು ಇಲ್ಲಿ ಕಾವ್ಯಗಳಲ್ಲಿ ಧ್ವನಿ ಬಹಳ ಮುಖ್ಯ. ಧ್ವನ್ಯರ್ಥ ಎಷ್ಟು ಉಂಟೋ ಅಷ್ಟು ಉತ್ತಮ ಕಾವ್ಯ ಅಂತರ್ಥ. ಇದು ಮಹಾಕಾವ್ಯ, ಹಾಗಾಗಿ ಎಲ್ಲ ಕಡೆ ಧ್ವನಿ ಬರ್ತದೆ. ಆ ಧ್ವನಿ ಬಿಟ್ಟುಕೊಡುತ್ತದೆ. ಇಡೀ ಶ್ಲೋಕ ತನ್ನ ಧ್ವನಿಯನ್ನು ಬಿಟ್ಟುಕೊಡುತ್ತದೆ. ಅದನ್ನು ನಾವು ಗ್ರಹಿಸಿ ಎಲ್ಲರ ಮುಂದೆ, ನಿಮ್ಮ ಮುಂದೆ ನಾವು ನಿವೇದಿಸಬೇಕು. ಅದು ಈಗ ಕರ್ತವ್ಯ. ಹೀಗೆ ಆ ರಾಮನ ದರ್ಶನ ಮಾಡಿಕೊಂಡು ಬಹುಕಾಲ ರಾಮ ದರ್ಶನ ಮಾಡಿಕೊಂಡು ಸುಖದಿಂದ ಇದ್ದ ಹನುಮಂತ ಹೀಗೆ ಇಷ್ಟಾದ ಕೂಡಲೇ ಅಯೋಧ್ಯೆ ಸೇರಿದಂತಹ ಶ್ರೀರಾಮ ಹಾಗೂ ಸೀತಾ ಅವರನ್ನು ಅನುಸರಿಸಿಕೊಂಡೇ ಇದ್ದವ ಹನುಮಂತ. ಅಲ್ಲಿ ಅಯೋಧ್ಯೆಯನ್ನು ಸೇರಿದಂತಹ ಸೀತಾರಾಮರಿಗೆ ಈಗ ಪಟ್ಟಾಭಿಷೇಕ. ಭರತ ಇದ್ದ ಅಲ್ವಾ, ಭರತ ನಂದಿಗ್ರಾಮದಲ್ಲಿ ಅವನು ಆ ವನವಾಸಿಯ ಒಂದು ಕ್ರಮದಲ್ಲಿಯೇ ಬದುಕನ್ನು ಮಾಡಿದ್ದು. ರಾಜಭೋಗವನ್ನೇನೂ ಕೂಡ ಅವನು ರಾಜಭೋಗವನ್ನೆಲ್ಲ ಅನುಭವಿಸಿದ ಕೇವಲ ವನವಾಸಿಯಂತೆ ಅವನು ತನ್ನ ಚರ್ಯವನ್ನಿಟ್ಟುಕೊಂಡು ಭರತ ಇದ್ದಿದ್ದ. ಈಗ ರಾಮ ಬಂದ ಕೂಡಲೇ ಆ ಇಡೀ ಸಾಮ್ರಾಜ್ಯವನ್ನೆಲ್ಲ ರಾಮನ ಪಾದಗಳಲ್ಲಿ ಸಮರ್ಪಿಸಿ ಆಯಿತು. ಪಾದುಕೆಯಲ್ಲಿ ಸಮರ್ಪಿಸಿದ್ದ, ಈಗ ಪಾದಗಳಲ್ಲಿಯೇ ಸಮರ್ಪಿಸ್ತಾನೆ. ಇದಿಷ್ಟು ರಾಮಾಯಣದ ಭಾಗ, ಶ್ಲೋಕಾರ್ಥ ಅಲ್ಲ. ಮತ್ತೆ ಈಗ ರಾಜ್ಯಾಭಿಷೇಕ ಆಗ್ತದೆ ರಾಮನಿಗೆ, ಸಾಮ್ರಾಜ್ಯ ಪಟ್ಟಾಭಿಷೇಕ ಆಗ್ತದೆ. ರಾಮ ಚಕ್ರವರ್ತಿ. ಮತ್ತೆ ಚಕ್ರವರ್ತಿಗೂ ರಾಜನಿಗೂ ವ್ಯತ್ಯಾಸ ಉಂಟು. ರಾಮ ಚಕ್ರವರ್ತಿಯಾಗಿ ಇದ್ದಾನೆ. ಈಗ ರಾಜ್ಯಾಭಿಷೇಕ ಆಗಬೇಕು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ, ಅದನ್ನು ಹೇಳ್ತಾರೆ. ರಾಜ್ಯಾಭಿಷೇಕೇ ವಸಿತೇತ್ರ ಸೀತಾ ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ ರಾಮಸ್ಯ ವಾಣ್ಯಾ ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂಬ ಬಂಧ. ಸೀತೆ ಬಹಳ ಸಂತೋಷಪಟ್ಲು. ಯಾಕೆ? ಯಾವುದೋ ಘಟನೆಗಳು ನಡೆದು ಹೋದವು. ಈಗಂತೂ ಸಾಮ್ರಾಜ್ಯ ತಮ್ಮ ಊರಿಗೆ, ತಮ್ಮ ಮನೆಗೆ ತಾವು ಬಂದು ಸೇರಿಯಾಗಿದೆ. ಇಲ್ಲಿ ರಾಮನ ಪಟ್ಟಾಭಿಷೇಕ ಆಗಿದೆ. ಸರ್ವ ಭಕ್ತ ಜನರು ಸೇರಿಬಿಟ್ಟಿದ್ದಾರೆ. ಸೀತಾರಾಮರನ್ನು ಎಲ್ಲರೂ ಕೂಡ ಅಭಿವಂದಿಸ್ತಾ ಇದ್ದಾರೆ. ಇಂತಹ ಮಂಗಲಾವಸರದಲ್ಲಿ ರಾಮ ಸೀತೆಗೆ ಹೇಳಿದ್ನಂತೆ. ಸೀತೆಯ ಕೈಯಲ್ಲಿ ಒಂದು ರತ್ನಹಾರ ಇದೆ. ಆಗ ರಾಮ ಹೇಳಿದ, ರಾಜ್ಯಾಭಿಷೇಕೆ ಅವಸೀತೆ. ರಾಜ್ಯಾಭಿಷೇಕ ಮುಗಿದಿದೆ, ಸಾಮ್ರಾಜ್ಯ ಪಟ್ಟಾಭಿಷೇಕ ರಾಮನಿಗೆ ಆಗಿಬಿಟ್ಟಿದೆ. ರಾಮ ಚಕ್ರವರ್ತಿ ಪತ್ನಿ ಸೀತೆ. ಆಗ ಸೀತೆಗೆ ಹೇಳಿದ್ನಂತೆ, ನಿನಗೆ ಯಾರು ಅತ್ಯಂತ ಪ್ರಿಯರೋ ಅವರಿಗೆ ಈ ಮಣಿಮಾಲೆಯನ್ನು ಕೊಡು. ಈ ರತ್ನಮಾಲೆಯನ್ನು ನಿನಗೆ ಯಾರು ಪ್ರೀತಿಯೋ ಅವರ ಕೊರಳಿಗೆ ಕಟ್ಟಿಬಿಡು ಅಂತ ಸೀತೆಗೆ ರಾಮ ಹೇಳಿದ್ನಂತೆ. ಅದು ಕೂಡ ನಸ್ತಾಂ ಭಜತಾಂ ದಿಶೇತಿ. ಯಾರು ನಮ್ಮನ್ನು ಬಹಳ ಸೇವಿಸಿದ್ದಾರೆ, ನಮ್ಮನ್ನು ಸೇವಿಸಿದವರಲ್ಲಿ ಅತ್ಯುತ್ಕೃಷ್ಟರು ಯಾರೋ ಅಂತಹ ವ್ಯಕ್ತಿಯ ಕೊರಳಿಗೆ ಈ ಮಾಲೆಯನ್ನು ನೀನು ಕಟ್ಟಿಬಿಡು ಅಂತ, ರತ್ನಮಾಲೆಯನ್ನು ಕಟ್ಟಿಬಿಡು ಅಂತ ಸೀತೆಗೆ ರಾಮ ಹೇಳಿದ್ನಂತೆ. ರಾಮಸ್ಯ ವಾಣ್ಯಾಂ ಮಣಿಮಂಜು ಮಾಲಾ ವ್ಯಾಜೇನ ಅಂತ ಹೇಳ್ತಾರೆ. ರಾಮನ ವಾಣ್ಯ, ಮಾತಿನಿಂದ, ರಾಮನ ಮಾತಿನ ಪ್ರಕಾರವಾಗಿ ಸೀತೆ ಆ ಮಣಿಮಂಜು ಮಾಲಾ ವ್ಯಾಜೇನ,
ಆ ರತ್ನಮಾಲೆಯ ಒಂದು ನೆವನದಲ್ಲಿ ಸೀತೆ ದೀರ್ಘಾಂ ಕರುಣಾಂಬ ಬಂಧ, ರಾಮಸೇವಾ ಕಾರ್ಯದಲ್ಲಿ ಅತ್ಯುತ್ಕೃಷ್ಟವಾದಂತಹ ಸ್ಥಾನ ಇರುವುದು ಹನುಮಂತನಿಗೆ. ಇದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತುಂಟು. ಹಾಗಾಗಿ ಸೀತೆ ಆ ರತ್ನಮಾಲೆಯನ್ನು ತಂದು ಹನುಮಂತನ ಕೊರಳಿಗೆ ಬಬಂಧ ಕಟ್ಟಿದ್ಲಂತೆ. ಆ ಕಟ್ಟುವ ನೆವನದಲ್ಲಿ ಮಣಿಮಂಜು ಮಾಲಾವ್ಯಾಜೇನ, ಆ ಮನೋಹರವಾದಂತಹ ಅತ್ಯಂತ ಸುಂದರವಾದಂತಹ ರತ್ನಮಾಲೆಯನ್ನು ಕಟ್ಟುವ ನೆವದಲ್ಲಿ ಸೀತೆ ದೀರ್ಘಾಂ ಕರುಣ ಅಂಬ ಬಂಧ, ತನ್ನ ದೀರ್ಘವಾದ ಕರುಣೆಯನ್ನೇ ಅವನ ಕೊರಳಿಗೆ ಕಟ್ಟಿದ್ಲು ಅಂತ. ಭಗವತಿ ಆ ಮುಖ್ಯಪ್ರಾಣನಿಗೆ ಆ ರೀತಿಯ ದಿವ್ಯಾನುಗ್ರಹ ಮಾಡಿ ಅವನ ಕೊರಳಿಗೆ ಆ ತನ್ನ ದೀರ್ಘ ಕಾರುಣ್ಯವನ್ನೇ ಕಟ್ಟಿಬಿಟ್ಲು ಅಂತ ಹೇಳ್ತಾರೆ. ನಾವು ಮಧ್ವಾವತಾರದಲ್ಲಿ ಮತ್ತೆ ಇದರ ನೆನಪು ಬಂದೇ ಬರ್ತದೆ ನಮಗೆ. ಯಾಕೆ ಗೊತ್ತಾ? ಮುಖ್ಯಪ್ರಾಣದೇವರು ಪಾಜಕದಲ್ಲಿ ಅವತರಿಸಿ ಅಲ್ಲಿ ಯಾವಾಗಲೂ ಅವರು ಆಟ ಆಡುವ ಸ್ಥಳ ಯಾವುದು ಅಂದರೆ ದುರ್ಗಾ ಬೆಟ್ಟ ಆಗಿತ್ತು. ದುರ್ಗಾ ಬೆಟ್ಟದಲ್ಲಿ ತುಂಬ ಆಟ ಆಡ್ತಿದ್ರು. ಯಾಕೆ? ತಾಯಿ ಇದ್ದಾಳೆ ಅಲ್ಲಿ, ಮಕ್ಕಳಿಗೆ ತಾಯಿಯೊಟ್ಟಿಗೆ ಆಟ ಆಡೋದು. ಹಾಗಾಗಿ ತಾಯಿಯೊಟ್ಟಿಗೆ ಆಟ ಆಡಬೇಕು ಅಂತ ಅಲ್ಲಿ ದುರ್ಗಾ ಬೆಟ್ಟಕ್ಕೆ ಹೋಗಿ ದುರ್ಗೆಯೊಟ್ಟಿಗೆ ಆಟ ಆಡ್ತಾ ಇದ್ದಿದ್ದ ಅಂತ ವಾಸುದೇವ ಹಾಗೆ ಮಾಡಿದ ಅಂತ ಮುಂದೆ ವರ್ಣನೆ ಬರ್ತದೆ. ಆ ಎಲ್ಲ ಕಡೆಯಲ್ಲಿಯೂ ಕೂಡ ನಮಗೆ ಮುಖ್ಯಪ್ರಾಣನ ಮಹತ್ವ ಗೊತ್ತಾಗ್ತದೆ. ಭಗವತಿ ಹೇಗೆಲ್ಲ ಮುಖ್ಯಪ್ರಾಣನಿಗೆ ದಿವ್ಯಾನುಗ್ರಹ ಮಾಡ್ತಾಳೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ದೀರ್ಘಾಂ ಕರುಣಾಂ ಬಬಂಧ, ಆ ರತ್ನಮಾಲೆಯನ್ನು ಕೊರಳಿಗೆ ಕಟ್ಟುವಂತಹ ಒಂದು ನೆವನದಿಂದ ತನ್ನ ದೀರ್ಘವಾದಂತಹ ಕಾರುಣ್ಯವನ್ನೇ ಭಗವತಿ ಸೀತೆ ಹನುಮಂತನ ಕೊರಳಿಗೆ ಕಟ್ಟಿದ್ದು ಅಂತ ಹೇಳ್ತಾರೆ. ಪಂಡಿತಾಚಾರ್ಯರ ಮಾತು ಅಂದರೆ ಭಾವವನ್ನು ಗ್ರಹಿಸ್ತಾರೆ ಅವರು. ನಮಗೆ ಭಾವವೆಲ್ಲ ಅಭಾವ ಆಗಿ ಬಿಡ್ತದೆ. ಕೇವಲ ಕವಿ ಅಂದರೆ ಕವಿ ಶಬ್ದಕ್ಕೆ ಜ್ಞಾನಿ ಅನ್ನೋ ಅರ್ಥ ಇದೆ. ನೇರವಾದ ಅರ್ಥ ಕವಿ ಶಬ್ದಕ್ಕೆ ನೇರವಾದ ಅರ್ಥ ಜ್ಞಾನಿ ಅಂತ, ಎರಡನೇ ಅರ್ಥ ಕವಿತೆ ಕಟ್ಟುವವರು ಅಂತ, ಪದ್ಯ ಕಟ್ಟುವವರು. ಆದರೆ ಇಲ್ಲಿ ಜ್ಞಾನಪೂರ್ವಕವಾಗಿ ವೇದಾಂತ ಶಾಸ್ತ್ರದ ಮಹನೀಯವಾದ ಅರ್ಥಗಳನ್ನೆಲ್ಲ ತಂದು ಈ ಮಹಾಕಾವ್ಯದಲ್ಲಿ ತುಂಬಿ ದನಿಯಾಗಿ ಹೇಳುವುದು. ಹೀಗೆ ಭಗವತಿ ನೇರವಾಗಿ ಅನುಗ್ರಹ ಮಾಡುವುದು ಯಾರಿಗೆ ಅಂದರೆ ಋಜುದೇವತೆಗಳಿಗೆ. ಹಾಗಾಗಿ ನಮ್ಮ ವಾದಿರಾಜ ಗುರುಗಳು ಲಕ್ಷ್ಮೀ ಶೋಭಾನೆ ರಚನೆ ಮಾಡಿದ್ದು, ಲಕ್ಷ್ಮೀ ಸ್ತೋತ್ರಗಳು, ಲಕ್ಷ್ಮೀ ದಂಡಕವನ್ನು ರಚನೆ ಮಾಡಿದ್ದು ಹೇಗೆಲ್ಲ ಉಂಟು. ಲಕ್ಷ್ಮೀ ದಂಡಕ ಬಹಳ ದಿವ್ಯವಾದಂತಹ ಆ ಅನುಗ್ರಹ ಫಲವನ್ನು ಶೀಘ್ರವಾಗಿ ಕೊಡುವಂತಹ ಒಂದು ಜಾಗೃತ ಸ್ತುತಿ ಅದು. ಹೀಗೆಲ್ಲ ಆ ಋಜುದೇವತೆಗಳು ನೇರವಾಗಿ ಆ ದೇವಿಯ ಕಾರುಣ್ಯವನ್ನು ಅನುಭವಿಸುವಂತಹ ಮಹನೀಯರು. ಇಲ್ಲಿ ಅದೇ ನಮ್ಮ ಹನುಮಂತನಿಗೆ ದೀರ್ಘಾಂ ಕರುಣಾಂಬ ಬಂಧ ಎನ್ನುವ ಮಾತಿನಿಂದ ತಿಳಿಯುವಂಥದ್ದು. ಮುಂದೆ ಹೃದೋರು ಸೌಹಾರ್ದ ಭೃತಾಧಿಮೌಲಿನ್ಯಸ್ತೇನ ಹಸ್ತೇನ ದಯಾರ್ದ್ರ ದೃಷ್ಟ್ಯಾ ಸೇವಾ ಪ್ರಸನ್ನೋಮೃತಕಲ್ಪವಾಚಾದಿದೇಶ ದೇವಃ ಸಹಭೋಗಮಸ್ಮೈ. ಆ ರಾಜ್ಯಾಭಿಷೇಕ ಮುಗಿದ ನಂತರದಲ್ಲಿ ಸೀತೆ ರತ್ನಮಾಲೆ ಕಟ್ಟಿದಂತಹ ಒಂದು ಸಂದರ್ಭ ಅದು ಪೂರೈಸಿದೆ. ಆ ನಂತರದಲ್ಲಿ ಎಲ್ಲ ಕಪಿವೀರರು ಕೂಡ ರಾಮಸೇವಾ ಕಾರ್ಯವನ್ನು ಪ್ರತಿಯೊಂದು ಕವಿ ಮಾಡಿದ್ದ ಎಲ್ಲ ಕಪಿಗಳಿಗೂ ಕೂಡ ಸಮ್ಮಾನ ಇದೆ. ರಾಮ ಯಾರನ್ನೂ ಬಿಡಲಿಲ್ಲ. ಎಲ್ಲ ಕಪಿವೀರರಿಗೂ ಕೂಡ ಅವರಿಗೆ ಖುಷಿಯಾಗುವಂತೆ ಬೇಕಾದಷ್ಟು ಸಮ್ಮಾನ ಮಾಡ್ತಾನೆ ರಾಮ, ದಿವ್ಯಾನುಗ್ರಹವನ್ನು ಮಾಡ್ತಾನೆ. ಇದೇನು ರಾಮ ಯಾಕೆ ಹಾಗೆ ಮಾಡಿದ? ಅಷ್ಟೆಲ್ಲ ಅಪಾರ ಸಂಖ್ಯೆಯ ಕಪಿಗಳಿಗೆಲ್ಲರಿಗೂ ಕೂಡ ದಿವ್ಯಾನುಗ್ರಹ ಮಾಡಿದ್ನ ಅಂದರೆ ಮಾಡಿದ. ಯಾಕೆಂದರೆ ಅವರೆಲ್ಲ ಯಾರ್ಯಾರೋ ನನ್ನಂಥವರಲ್ಲ, ನಮಗೆಲ್ಲ ಕಪಿ ಬುದ್ಧಿ ಉಂಟು. ಆದರೆ ಅಲ್ಲಿ ಕಪಿರೂಪದಲ್ಲಿ ಇದ್ದವರೆಲ್ಲ ದೇವತೆಗಳೇ ಭೂಮಿಯಲ್ಲಿ ಕಪಿರೂಪದಿಂದ ಅವತಾರ ಮಾಡಿದವರು. ಅವರೆಲ್ಲರಿಗೂ ಪರಮಾನುಗ್ರಹ ಆಗಿಯೇ ಹೋಗಿದೆ, ರಾಮಾನುಗ್ರಹ ಸಿಕ್ಕಿದೆ. ಈಗ ಹನುಮಂತನ ಅಸಮಾನವಾದಂತಹ ಸೇವಾ ಕಾರ್ಯ ಅದನ್ನು ನೋಡಿ ರಾಮ ಇವನಿಗೆ ಹನುಮಂತನಿಗೆ ಅದು ಇದು ಅಂತ ಏನನ್ನಾದರೂ ಕೊಡುವ ಅಂದರೆ ಅವನು ಅದನ್ನೇನು ಒಪ್ಪಿಕೊಳ್ಳೋದೇ ಇಲ್ಲ. ವಸ್ತುಗಳನ್ನು ನಾವು ಕೊಡ್ತೇವಲ್ವ, ಗಿಫ್ಟ್ ಅಂತ ಕೊಡ್ತೇವೆ. ಯಾವುದೋ ಒಂದು ನೆವದಲ್ಲಿ ಯಾರಿಗಾದರೂ ಏನನ್ನಾದರೂ ಗಿಫ್ಟ್ ಹೇಳಿ ಕೊಟ್ಬಿಡ್ತೇವೆ. ಆಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು, ನಾವೇನೋ ಅವ್ರಿಗೆ ಕೊಟ್ಟು ಏನೋ ಒಂದು ರೀತಿ ತೀರಿಸಿಕೊಂಡ ಹಾಗಾಯಿತು ಅಂತ. ಇಲ್ಲಿ ವ್ಯವಹಾರ ಬರೋದಿಲ್ಲ, ಇದೆಲ್ಲ ಆತ್ಮ ಬಾಂಧವ್ಯ.
ಎಲ್ಲಿ ಅಧ್ಯಾತ್ಮ ಬಾಂಧವ್ಯ ಉಂಟೋ ಆ ಅಧ್ಯಾತ್ಮ ಬಾಂಧವ್ಯಕ್ಕೆ ವಸ್ತುಗಳು ಏನು ಕೆಲಸ ಮಾಡುವುದಿಲ್ಲ. ಯಾರು ಯಾರಿಗೆ ಎಷ್ಟು ಲಕ್ಷ ರೂಪಾಯಿ ಕೊಡಲಿ, ಎಂತಹ ಉಡುಗೊರೆ ಕೊಡಲಿ, ಅದು ಸಮಾನವಾಗುವುದಿಲ್ಲ. ಇದನ್ನು ತೋರಿಸ್ತಾನೆ ರಾಮ. ಏನು? ಕೇವಲ ಭಕ್ತಿಪೂರ್ಣನಾಗಿ ಹನುಮಂತ, ಅದು ಏನು? ಅವ್ಯಾಜವಾದಂಥ ಭಕ್ತಿ, ಯಾವ ನೆವವಿಲ್ಲದೆ ಅನಿಮಿತ್ತವಾಗಿ, ನಿಮಿತ್ತವೇನೂ ಇಲ್ಲದೆ ಹನುಮಂತ ಸಂಪೂರ್ಣ ಭಕ್ತಿಭರಿತನಾಗಿ ಶ್ರದ್ಧೆಯಿಂದ ರಾಮಸೇವಾ ಕಾರ್ಯ ಮಾಡಿದ್ದಾನೆ. ಇಂತಹ ರಾಮನಿಗೆ ಹೃದೋರು ಸೌಹಾರ್ದ ಭೃತಾಧಿ ಮೌಲಿನ್ಯಸ್ತೇನ ಅಂತ. ಇದರಲ್ಲಿ ಹೃದ ಅಂದರೆ ಪ್ರೀತಿಯಿಂದ ಅಂತ, ಉರು ಸೌಹಾರ್ದ ಅಂದರೆ ಅತಿಶಯವಾದಂತಹ ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಶ್ರೀರಾಮ ತನ್ನ ಕೈಯನ್ನು ಹನುಮಂತನ ತಲೆಯ ಮೇಲಿರಿಸಿ ಪರಮಾನುಗ್ರಹ ಮಾಡಿಬಿಟ್ಟ. ಮತ್ತು ಆ ಹನುಮಂತನ ಸೇವೆಯಿಂದ ಪ್ರಸನ್ನನಾದಂತಹ ಹನುಮಂತ ಅಮೃತ ಸಮಾನವಾದಂತಹ ಮಾತಾಡಿದ, ತನ್ನ ಅಮೃತ ಸಮಾನವಾದ ಮಾತು ಕೊಟ್ಟ, ವಾಗ್ದಾನ ಏನದು? ದಿದೇಶ ದೇವ ಸಹಭೋಗಂ ಅಸ್ಮೈ. ಅಸ್ಮೈ ಅಂದರೆ ಇವನಿಗೆ ಅಂತ, ಈ ಹನುಮಂತನಿಗೆ ರಾಮ ಕೊಟ್ಟದ್ದೇನು ಅಂದರೆ ಪರಮೇಷ್ಠಿ ಪದವಿಯನ್ನೇ ಕೊಟ್ಟ. ಅದು ಜೀವೋತ್ತಮ. ಈಗ ಮುಖ್ಯ ಪ್ರಾಣ ಜೀವೋತ್ತಮ ಹೌದು. ಪರಮೇಷ್ಠಿ ಪದವಿ ಅಂದರೆ ಮತ್ತು ಸ್ಥಾನದಿಂದ ಇಡೀ ಬ್ರಹ್ಮಾಂಡದ ಒಡೆತನ, ಅಂತಹ ಒಂದು ಸ್ಥಾನವನ್ನು, ಪರಮೇಷ್ಠಿ ಪದವಿಯನ್ನೇ ಶ್ರೀರಾಮ ಆ ಹನುಮಂತನ ತಲೆ ಮೇಲೆ ಕೈಯಿರಿಸಿ ಆ ಹನುಮಂತನಿಗೆ ಕೊಟ್ಟದ್ದು. ಆ ಪರಮೇಷ್ಠಿ ಪದವಿಯಲ್ಲಿ ಇಡೀ ಬ್ರಹ್ಮಾಂಡ ಅಧೀನವಾಗಿ ಇರ್ತದೆ. ಮುಖ್ಯ ಪ್ರಾಣದೇವನಿಗೆ ಉಂಟು, ಅದರಲ್ಲಿ ಚತುರ್ಮುಖ ಬ್ರಹ್ಮ ಪದವಿ ಉಂಟಲ್ಲ, ಪರಮೇಷ್ಠಿ ಪದವಿ. ಆಗ ಇಡೀ ಬ್ರಹ್ಮಾಂಡವು ಆ ಪರಮೇಷ್ಠಿಗೆ ಅವನ ಅಧೀನವಾಗಿಯೇ ಇರುತ್ತದೆ. ಹೀಗೆ ಅಂತಹ ಒಂದು ಸ್ಥಾನವನ್ನೇ ಕೊಟ್ಟ. ಆದರೆ ಅಜಪದವಿಯನ್ನು ರಾಮ ಕೊಡುವೇನೇನೆ ಹನುಮಂತ ನಿಜ ಭಕುತಿಯನೇ ಬೇಡಿ ಕರವ ಮುಗಿದ. ನೀನೇ ಅಜಪದವಿ ಅಂದರೆ ಇದೇ ಪಾರಮೇಷ್ಠಿಯನ್ನೇ ನೀನು ಪಾರಮೇಷ್ಠ್ಯವನ್ನೇ ಕೊಟ್ಟರೂ ಕೂಡ ನನಗದಕ್ಕಿಂತ ಮಿಗಿಲಾದದ್ದು ನಿನ್ನ ಭಕ್ತಿ. ನಿನ್ನಲ್ಲಿ ಶ್ರದ್ಧಾಭಕ್ತಿಗಳನ್ನು ನಿರಂತರವಾಗಿ ಕೊಟ್ಟು ಬಿಡು, ಅವಿಚ್ಛಿನ್ನವಾದಂತಹ ಭಕ್ತಿ ನಿನ್ನಲ್ಲಿ ಕೊಡು. ಅದೇ ನನಗೆ ಎಲ್ಲ ರೀತಿಯ ಸಂತೋಷವನ್ನುಂಟು ಮಾಡುವುದು. ಹನುಮಂತ ಅಂದರೆ ಯಾರು? ಸೀತಾರಾಮರ ಸೇವಕ. ಆ ಸೇವಾ ಮನೋಭಾವ ಅನ್ನೋದು ಅಚ್ಚಳಿಯದೆ ಎಂದಿಗೂ ಕೂಡ ಅವಿಚ್ಛಿನ್ನವಾಗಿ ಇರಬೇಕು. ಅಷ್ಟು ಮನೋಭಾವವನ್ನು ಕೊಡು ಅಂತ ಹೀಗೆ ಹನುಮಂತ ಬೇಡಿದ್ದಾಗಿತ್ತು. ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ನ ರಾಮ ರಾಜ್ಯೇ ಸುಲಭಂಚ ಕಿಂಚಿದ್ ತತ್ಪಾದ ಸೇವಾರತಿರೇಷನೈಚ್ಛತ್ ತಥಾಪಿ ಭೋಗಾನ್ನನು ಸಾವಿರಕ್ತಿ. ಈ ಅನೇಕ ಉತ್ತಮವಾದಂತಹ ಭಕ್ತ ಜನರ ಗುಣಗಳನ್ನು ಹೇಳುವಾಗ ಪ್ರಮುಖವಾಗಿ ಬರುವಂಥದ್ದು ವಿರಕ್ತಿ. ಭಗವಂತನಲ್ಲಿ ಎಷ್ಟೆಷ್ಟು ಭಕ್ತಿ ಉಂಟೋ ಅಷ್ಟಷ್ಟು ಪ್ರಾಪಂಚಿಕ ವಿಷಯಗಳಿಗೆ ಬೆನ್ನು ತೋರುವುದಾಗ್ತದೆ. ನಾನೀಗ ಕುಳಿತಿದ್ದೇನೆ, ನನ್ನೆದುರಿಗೆ ಒಂದು ಕೃಷ್ಣನ ಚಿತ್ರಪಟ ಉಂಟು, ಆಚಾರ್ಯರ ಚಿತ್ರಪಟ ಉಂಟು. ನಾನು ಇದನ್ನು ನೋಡ್ತಾ ಇದ್ದೇನೆ. ನನ್ನ ಬೆನ್ನುಗಡೆ ಯಾರಾದರೂ ಬಂದರೂ ತಿಳಿಯುವುದಿಲ್ಲ. ಎಂತ ಬೇಕಾದರೂ ಇರಲಿ, ನನ್ನ ಹಿಂಬದಿಗೆ ಏನು ಬಂದರೂ ಕೂಡ, ಒಂದು ಬೆಕ್ಕು ಬಂದರೂ ತಿಳಿಯುವುದು, ಬೆಕ್ಕು ಬರುವುದಿಲ್ಲ, ಇಲ್ಲಿ ಬಂದರೂ ಕೂಡ ತಿಳಿಯುವುದಿಲ್ಲ ನನಗೆ. ಯಾಕೆ? ಬೆನ್ನು ಹಾಕಿದ್ದೇನೆ ಅಂತ ಅರ್ಥ. ಈಗ ಭಗವದ್ ವಿಷಯಕ್ಕೆ ಬರುವ, ಭಗವಂತನಿಗೆ ಅಭಿಮುಖವಾಗಿ ಒಬ್ಬ ಭಕ್ತ ಇದ್ದಾನೆ ಅಂದರೆ ಭಗವದ್ ಅಭಿಮುಖವಾಗಿ ಇರುವಂಥದ್ದೇ ಭಕ್ತಿ. ಹಾಗೆ ಭಗವದ್ ಅಭಿಮುಖವಾಗಿ ಇರುವಾಗ ಪ್ರಾಪಂಚಿಕ ವಿಷಯಗಳಿಗೆ ಪರಾಂಗುಖನಾಗ್ತಾನೆ, ವಿಮುಖನಾಗ್ತಾನೆ. ಯಾವುದೇ ಭಕ್ತನಾದವನು ಭಗವದ್ಭಕ್ತಿ ಸಂಪನ್ನನಾಗಿ ಭಗವದ್ ಅಭಿಮುಖನಾಗಿರುವಾಗ ಪ್ರಾಪಂಚಿಕ ವಿಷಯಗಳಿಗೆ ವಿಮುಖನಾಗ್ತಾನೆ. ಅದನ್ನೇ ವಿರಕ್ತಿ, ವೈರಾಗ್ಯ ಹೇಳುವುದು. ಈಗ ಅದೇ ವಿರಕ್ತಿಯನ್ನು ಹನುಮಂತ ಸದಾಕಾಲೀನವಾಗಿ ಹೊಂದಿದ್ದಾನೆ. ನಾವು ಕೂಡ ವಿರಕ್ತರೆ. ಯಾಕೆ? ನಮ್ಮ ಕೈಗೆ ಎಟುಕುವುದಿಲ್ವಲ್ಲ. ಅಯ್ಯೋ ಅದು ನಮಗೆಲ್ಲ ಆಗೋದಲ್ಲ, ಹೋಗೋದಲ್ಲ, ಬಿಡು, ನಾನು ಆಸೆನೇ ಇಟ್ಕೊಂಡಿಲ್ಲ ಅಂತೇವೆ. ಯಾಕೆಂದ್ರೆ ನಮ್ಗೆ ಸಿಗುವುದಿಲ್ಲ. ಅದು ಸಿಗದೇ ಇರುವಾಗ ನಾವು ಅಂಥ ಆಸೆಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಇರ್ತದೆ ಆಸೆ, ಬೆಳೆಸ್ಕೊಳ್ಳೋದಿಲ್ಲ. ಯಾಕೆ? ನಮಗದು ಮುಟ್ಟುವುದಿಲ್ಲ ಅಂತ. ಹಾಗೆ. ಆದರೆ ಹನುಮಂತನಿಗೆ ಅಂಥ ಸ್ಥಿತಿಯಲ್ಲ. ಯಾಕೆ ಅಂದರೆ ಪ್ರೇಷ್ಠೋನ ರಾಮಸ್ಯ ಬಭೂವ ತಸ್ಮಾತ್. ರಾಮನಿಗೆ ಅತ್ಯಂತ ಪ್ರಿಯನಾದವ ಹನುಮಂತ. ಅವನಿದ್ದದ್ದು ರಾಮರಾಜ್ಯದಲ್ಲಿ. ರಾಮರಾಜ್ಯದಲ್ಲಿ ಅಸುಲಭ ಅಂತ ಯಾವುದೂ ಇಲ್ಲ.
ಸುಲಭ ಅಂದ್ರೆ ಅರ್ಥ ಏನು? ಸುಕರವಾಗಿ ಲಭಿಸುವುದಕ್ಕೆ ಸುಲಭ ಅಂತಾರೆ. ಏನೂ ಹೆಚ್ಚು ಶ್ರಮ ಇಲ್ಲದೆ ಅನಾಯಾಸವಾಗಿ ಸಿಗುವಂಥದ್ದೇನಿದೆಯೋ, ಸುಕರವಾಗಿ ಲಭಿಸ್ತದೆ ಏನಾದರೂ ಅಂದರೆ ಅದಕ್ಕೆ ಸುಲಭ ಅಂತ ಹೆಸರು. ನಾವು ಸುಕರ ಅನ್ನೋದನ್ನು ಸುಲಭ ಅಂತ ಕನ್ನಡದಲ್ಲಿ ಬಳಸ್ತೇವೆ, ತಪ್ಪಾಗಿ ಬಳಸ್ತೇವೆ. ಸುಲಭ ಶಬ್ದದ ಅರ್ಥ ನಮಗೆ ಅಂದಾಜಾಗುವುದಿಲ್ಲ. ಸುಕರವಾಗಿ ಲಭಿಸುವುದು ಸುಲಭ, ಅಸುಲಭ ಅಂದರೆ ಸುಕರವಾಗಿ ಸಿಗುವುದಿಲ್ಲ ಅಂತ. ಅಂಥದ್ದೇನಿಲ್ಲ ಅಂತ. ಯಾವುದನ್ನು ಪಡೆಯಬೇಕಾದ್ರೂ ಶ್ರಮವೇನಿಲ್ಲ. ರಾಮರಾಜ್ಯದಲ್ಲಿ ಬಯಸಿದ್ದೆಲ್ಲ ಅನಾಯಾಸವಾಗಿ ಸಿಗುವಂಥ ಸ್ಥಿತಿ ಇದೆ. ಹಾಗಾಗಿ ಯಾವ ಭೋಗಭಾಗ್ಯ ಬೇಕಾದರೂ ಕೂಡ ಹನುಮಂತನಿಗೆ ಬೇಕಾದಂತೆ ಸಿಕ್ತಿತ್ತು. ಆದರೆ ನೈಚ್ಛದ್ ಭೋಗಾನ್ ನೈಚ್ಛದ್, ಯಾವ ಪ್ರಾಪಂಚಿಕವಾದ ಭೋಗವನ್ನು ಕೂಡ ಹನುಮಂತ ನೈಚ್ಛತ್ ಬಯಸಲೇ ಇಲ್ಲ. ಸಿಗ್ತದೆ, ಅನಾಯಾಸವಾಗಿ ಸಿಕ್ಕರೂ ಕೂಡ ಹನುಮಂತ ಯಾವ ಪ್ರಾಪಂಚಿಕವಾದಂತಹ ಭೋಗಾಪೇಕ್ಷೆಯನ್ನು ಹೊಂದಲೇ ಇಲ್ಲ. ಭೋಗ ಅನುಭವ ಮಾಡಬೇಕು ಅಂತ ಇಚ್ಛಿಸಲೇ ಇಲ್ಲ. ನೋ ಐಚ್ಛತ್ ಸ್ವಭಾವ ಅದು, ಇಚ್ಛಿಸಲೇ ಇಲ್ಲ. ಅವನ ಮನಸ್ಸಿನಲ್ಲಿ ಇಚ್ಛೆಯೇ ಬರಲಿಲ್ಲ. ಇದೊಂದು ಭೋಗಾನುಭವ ಮಾಡಬೇಕು ಎನ್ನುವಂಥ ಇಚ್ಛೆಯೇ ಅವನ ಮನಸ್ಸಿನಲ್ಲಿ ಹುಟ್ಟಲಿಲ್ಲ. ಹಾಗಾದರೆ ಅವನ ಇಚ್ಛೆ ಏನಪ್ಪ? ಅವನೇಂತ ಜಡವ ಅಂದರೆ ಅಲ್ಲ, ಒಳ್ಳೆ ತೇಜಸ್ವಿ, ಅತ್ಯಂತ ಉತ್ತಮೋತ್ತಮನಾದಂತಹ ಚೇತನ ಹನುಮಂತ, ಜೀವೋತ್ತಮನೆ. ಹಾಗಾದರೆ ಅವನ ಇಚ್ಛೆ ಏನು? ಸದಾ ರಾಮ ಸೇವೆ ಮಾಡುವುದು. ಆ ಸೀತಾರಾಮರ ವಿಷಯದಲ್ಲಿ ಶ್ರದ್ಧಾಭಕ್ತಿ, ಅಸಮಾನವಾದಂತಹ ಶ್ರದ್ಧಾಭಕ್ತಿ ಸಂಪನ್ನನಾಗಿದ್ದ ಮಾಮ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ರಾಮಸೇವಾ ಕಾರ್ಯ ಮಾಡುವುದನ್ನೇ ಅವನು ಬಯಸ್ತಿದ್ದ. ಬಿಟ್ಟರೆ ರಾಮಸೀತೆಯರನ್ನು ಉಳಿದು ಪ್ರಾಪಂಚಿಕವಾದಂತಹ ಯಾವ ಭೋಗಭಾಗ್ಯಗಳು ಎಷ್ಟೇ ಅವನಿಗೆ ಅನಾಯಾಸವಾಗಿ ಸಿಗುವಂಥದ್ದಾದರೂ ಅವನು ಬಯಸಲೇ ಇಲ್ಲ. ಸಿಗುವ ಕಾಲಕ್ಕೆ ಬಯಸಲಿಲ್ವಲ್ಲ ಅವನು. ನಾನು ಸಹ ವಿರಕ್ತಿ, ಇದಲ್ವೇ ವಿರಕ್ತಿ ಅಂದರೆ? ಇದೇ ಅಲ್ದ, ಇದೇ ತಾನೇ ವಿರಕ್ತಿ ಅಂದರೆ. ನೋಡಿ, ವಿರಕ್ತಿಗೆ ಉದಾಹರಣೆ ನಮ್ಮ ಹನುಮಂತ ಅಂತ ಪಂಡಿತಾಚಾರ್ಯರು ಹೇಳುವುದು. ಯೇ ಗುಣಾನಾಮ ಜಗತ್ಪ್ರಸಿದ್ಧ ಯಂತೇಷು ತೇಷು ಸ್ಮ ನಿದರ್ಶಯಂತಿ. ನಿದರ್ಶನ ರೂಪನಾಗಿದ್ದಾನೆ. ಸರ್ವ ಸಾತ್ವಿಕ ಗುಣಗಳಿಗೆಲ್ಲ ಎಲ್ಲುಂಟು, ಸಾತ್ವಿಕ ಗುಣಗಳಿಗೆಲ್ಲ ನೆಲೆಮನೆಯಾಗಿರುವಂಥವ ಹನುಮಂತ. ಅದಕ್ಕೆ ನಿದರ್ಶನ ಇವ ನೋಡಿ ಅಂತಾರದೇ ಇಲ್ಲಿ ವಿರಕ್ತಿ ಗುಣ. ಹನುಮಂತನ ವಿರಕ್ತಿ ಗುಣಕ್ಕೆ ಇಲ್ಲಿ ತಿಳಿಸುವಂಥದ್ದು. ಇಷ್ಟನ್ನು ಹೇಳಿ ಮುಂದೆ ನಮಗೆ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ನಮಾಮಿ ನಾಥೇತಿ ನಮನ್ಸರೆ ಮೇ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ. ಆ ಹನುಮಂತ ನಮನ್ ಸರೇಮೆ, ನಮಿಸ್ತಾ ಅವನು ರಮನ್, ರೇಮೆ ಅಂದರೆ ಆನಂದಿಸಿದ ಅಂತ. ರಾಮನನ್ನು ಪುನಃ ಪುನಃ ನಮಿಸ್ತಾ ಆನಂದಿಸಿದವ ಹನುಮಂತ. ನಮೋ ನಮೋ ನಾಥ ನಮೋ ನಮಸ್ತೆ. ಒಡೆಯ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇ ರಾಮ ನಿನಗೆ ನಮಸ್ಕಾರ. ತೇ ನಮಃ ನಿನಗೆ ನಮಸ್ಕಾರ. ಪುನಃ ನಮಸ್ಕಾರ. ನಿನ್ನ ಚರಣಾರವಿಂದಗಳಲ್ಲಿ, ನಿನ್ನ ಚರಣಕಮಲಗಳಲ್ಲಿ ನನ್ನ ನಮಸ್ಕಾರ ಉಂಟು. ನಾನು ನಮಸ್ಕಾರ ಮಾಡ್ತೇನೆ ನಾಥ, ಒಡೆಯ ಎಂದು ಹೇಳ್ತಾ ಆ ಹನುಮಂತ ನಮನ್ ಸರೇಮೆ, ಆ ಪರಮಾತ್ಮ ಶ್ರೀರಾಮನನ್ನು ನಮಿಸ್ತಾ ಅವನು ಆನಂದದಿಂದ ಆ ಹನುಮಂತ ಇದ್ದ ಎನ್ನುವಂತಹ ಮಾತನ್ನು ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆ ಹನುಮಂತನ ಮನೋಭಾವವನ್ನು, ಅವನ ದಾಸ್ಯ ಭಾವವನ್ನು ಹೇಳ್ತಾರೆ. ಹರಿದಾಸ್ಯ ಅಂದರೆ ಏನು ಎನ್ನುವುದಕ್ಕೆ ಒಂದು ನಿದರ್ಶನ ರೂಪವಾಗಿ ಕಾಣುವವ ಹನುಮಂತ. ಹೀಗಾಗಿ ಅವಿಚ್ಛಿನ್ನವಾದಂತಹ ಪ್ರಪತ್ತಿ ಆ ಹನುಮಂತನಲ್ಲಿ ಕಾಣ್ತದೆ. ನಮಗೆ ಭಕ್ತಿಯೇ ಇಲ್ಲ, ಇನ್ನು ಪ್ರಪತ್ತಿ ಮುಂದಿನ ಮಾತು. ಭಕ್ತಿ ಪ್ರಪತ್ತಿ ಎರಡೂ ಬೇಕು, ಎರಡೂ ಕೂಡ ತುಂಬಿ ಇರುವಂಥದ್ದು ಹನುಮಂತನಲ್ಲಿ ಎನ್ನುವಂತಹ ಈ ಭಾವ ಈ ಶ್ಲೋಕದಲ್ಲಿ ನಮಗೆ ಧ್ವನಿಯಾಗಿ ಸಿಗುವಂಥದ್ದು. ಬ್ರಹ್ಮಾರ್ಪಣಮಸ್ತು.